Greetings to you all in the precious name of our Lord and Savior Jesus Christ. ಆರಂಭ ಮಾಡೋಣ. ಈ ದಿನವೂ ಯೆಹೋವನಿಂದಲೇ ನೇಮಕವಾದದ್ದು. ನಾವು ಸಂತೋಷದಿಂದ ಉಲ್ಲಾಸದಿಂದ ಆನಂದಿಸೋಣ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ದೇವರ ಸ್ತೋತ್ರಕ್ಕಾಗಿ ಸಂಗೀತಗಳಲ್ಲಿ 40ನೇ ಸಂಗೀತದ 3 ನುಡಿಗಳನ್ನು ಹಾಡೋಣ. ರಕ್ಷಕನನ್ನು ಸೇರಿಗಲೇ ಮಾರ್ಗವು ವೇದ ತೋರಿಸುತ್ತದೆ, ಕರುಣಾ ಶಬ್ದ ಉಂಟಲ್ಲವೇ ಓ ಪಾಪಿ ಇತ್ತ ಬಾ. ರಕ್ಷಕನನ್ನು ಸೇರಿಗಲೇ ಮಾರ್ಗವು ವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿ ಇತ್ತ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತಿರ್ನೀರು ಪಾನವಾಗುತ್ತಲೇ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸು ಕರೆಯುತ್ತಾನಲ್ಲವೇ, ತಾಮಸ ಬೇಡ ಚಿಂತೆಯಕ್ಕೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನಮಗೆ, ತಿರ್ನೀರು ಪಾನವಾಗುತ್ತಲೇ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಕೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ, ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತಿರ್ನೀರು ಪಾನವಾಗುತ್ತಲೇ ತಂದೆಯ ಮನೆಯೋ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಕರುಣಾಸಾಗರನಾದ ನಮ್ಮ ದೇವರೇ, ಸ್ವಾಮಿ ನೀನು ಕೊಟ್ಟಂತ ಈ ಪವಿತ್ರ ಬೆಳಗಿನ ಸಮಯಕ್ಕಾಗಿ ನಿನಗೆ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸ್ತೇವೆ. ದೇವಾದಿ ದೇವನೇ, ಈ ದಿನವೂ ನಿನ್ನಿಂದ ಪ್ರಾರಂಭವಾಗಿದೆ. ನಾವು ಉಳಿದಿರುವುದು ಅದು ನಿನ್ನ ಕರುಣೆಯೇ, ನಿನ್ನ ಕೃಪಾವರಗಳು ನಿಂತು ಹೋಗವು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ತಿಳಿಸಿದ್ದೆ. ಹೌದು ಸ್ವಾಮಿ, ನಿನ್ನ ಅಪಾರವಾದ ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸಿ ಈ ದಿನದಲ್ಲಿ ನಮಗೆ ಒಂದು ಉದ್ದೇಶಪೂರ್ವಕವಾಗಿ ನಮ್ಮನ್ನಿಟ್ಟು ನಮ್ಮನ್ನು ಕಾಯ್ದು ನಡೆಸುತ್ತೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಬಾ ಸ್ವಾಮಿ, ಈ ದಿನವೆಲ್ಲ ನಮ್ಮೊಂದಿಗಿರು. ನಮ್ಮ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ದುಃಖದಲ್ಲಿ, ಸಂತೋಷದಲ್ಲಿ, ಇವೆಲ್ಲವುಗಳ ಮಧ್ಯದಲ್ಲಿ ಸ್ವಾಮಿ ನೀನು ನಮಗೆ ಯಜಮಾನನಾಗಿದ್ದುಕೊಂಡು ನಮ್ಮನ್ನು ಕೈ ಹಿಡಿದು ನಡೆಸು ಎಂಬುದಾಗಿ ನಿನ್ನಲ್ಲಿ ಭಿನ್ನಯಿಸ್ತೇವೆ. ದೇವ, ನಿನ್ನನ್ನು ಬಿಟ್ಟು ಇನ್ನಾರ ಬಳಿಗೆ ನಾವು ಹೋಗಲು ಸಾಧ್ಯವಿಲ್ಲ. ನೀನೇ ನಮಗೆ ಪ್ರಾರಂಭವೂ ಮಧ್ಯವೂ ಅಂತ್ಯವೂ ಆಗಿದ್ದುಕೊಂಡು ನಡೆಸುವಂಥ ದೇವರಾಗಿದೆ. ಅದಕ್ಕಾಗಿ ನನಗೆ ಸ್ತೋತ್ರ. ಈಗಲೂ ಸ್ವಾಮಿ, ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಎಂಬ ಫೇಸ್ಬುಕ್ ಪೇಜ್ನ ಮೂಲಕ ಕರ್ತನೆ ನಿನ್ನ ಮಕ್ಕಳನ್ನು ಸಂಧಿಸುವಾಗ ಬಾ ಕರ್ತನೆ, ಪ್ರತಿಯೊಬ್ಬರ ಸಂಗಡ ನೀನು ಹೃದಯಂಗಮವಾಗಿ ಮಾತನಾಡು. ಅಂದು ನೀನು ಇಸ್ರಾಯೇಲರನ್ನು ಕೈ ಹಿಡಿದು ನಡೆಸಿದಂತೆ, ಅವರನ್ನು ವಾಗ್ದತ್ತ ದೇಶಕ್ಕೆ ಸೇರಿಸಿದಂತೆ, ಇಂದು ಕೂಡ ಸ್ವಾಮಿ ನಮ್ಮನ್ನು ನಿನ್ನ ಉದ್ದೇಶದೊಂದಿಗೆ ನಮ್ಮನ್ನು ಮುನ್ನಡೆಸು ಎಂಬುದಾಗಿ ನಿನ್ನಲ್ಲಿ ಭಿನ್ನಯಿಸ್ತೇವೆ. ಈಗಲೂ ಕರ್ತನೆ, ವಾಕ್ಯವನ್ನು ಕೇಳಲು ಸಿದ್ಧರಾಗಿರುವಂಥ ಎಲ್ಲ ಮನಸ್ಸುಗಳೊಂದಿಗೆ ನೀನು ಮಾತನಾಡು ಸ್ವಾಮಿ. ಕರ್ತನೆ, ಮಾತನಾಡುವವರು ನಾವಲ್ಲ ದೇವ, ಮಾತನಾಡುವವರು ನೀನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈಗಲೂ ಕರ್ತನೆ, ಈ ಸೇವೆಯ ಮೂಲಕ ಅನೇಕರು ಆಶೀರ್ವಾದದ ಮೂಲಕ ನಿನ್ನ ಸನ್ನಿಧಾನಕ್ಕೆ ಬರಲಿಕ್ಕಾಗುವಂತೆ ಸಹಾಯ ಮಾಡು. ಮಾತ್ರವಲ್ಲ ಕರ್ತನೆ, ಹೇಳುವವರು ಕೇಳುವವರು ನಾವಾಗಿರದೆ ನಿನ್ನ ಚಿತ್ತಕ್ಕನುಸಾರವಾಗಿ ನಡೆಯುವವರು ನಾವಾಗಲಿಕ್ಕಾಗುವಂತೆ ಸಹಾಯ ಮಾಡು. ವಿಶೇಷವಾಗಿ ಕರ್ತನೆ,
ದಿನ ವಾಕ್ಯವನ್ನು ದೇಶದ ಮೂಲೆವರೆಗೂ ಸ್ವಾಮಿ ಸಾರಲ್ಪಡುವಂಥ ಈ ಫೇಸ್ಬುಕ್ಕರ ಮೂಲಕ, ಈ ಸಂಸ್ಥೆಯ ಮೂಲಕ ಕಾರ್ಯ ಮಾಡುತ್ತಿರುವ ಎಲ್ಲ ಸೇವಕಿಯರಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರತಿದಿನವೂ ಸ್ವಾಮಿ ನಿನ್ನ ವಾಕ್ಯವನ್ನು ಸಾರುವಾಗ ಆ ವಾಕ್ಯ ಕರ್ತನೆ ಉತ್ತಮವಾದ ಫಲ ಕೊಡುವ ಮರವಾಗಿ ಬೆಳೀಲಿಕ್ಕಾಗುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರ ಹೃದಯದಲ್ಲಿ ಆ ವಾಕ್ಯಗಳು ಕಾರ್ಯ ಮಾಡಲಿಕ್ಕಾಗುವಂತೆ ನಿನ್ನ ಆತ್ಮನ ಸಹಾಯವನ್ನು ದಯಪಾಲಿಸು ಎಂಬುದಾಗಿ ನಿನ್ನಲ್ಲಿ ಭಿನ್ನಯಿಸ್ತೇವೆ. ಈಗಲೂ ಸ್ವಾಮಿ ಮುಂದಿನ ವಾಕ್ಯ ಭಾಗವನ್ನು, ಮುಂದಿನ ಪ್ರಾರ್ಥನೆ ಭಿನ್ನಗಳನ್ನು ಹಾಗೂ ಈ ಆರಾಧನೆಯ ಪ್ರಾರಂಭವು ಮಧ್ಯವೂ ಅಂತ್ಯವೂ ಎಲ್ಲವೂ ನೀನಾಗಿದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಈಗಲೂ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ, ಆಮೇನ್. ದೇವರ ವಾಕ್ಯವನ್ನ ಆಲಿಸುವ ಮುನ್ನ ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ ಎಂಬ ಸಂಗೀತವನ್ನು ಹಾಡುವುದರ ಮೂಲಕ ನಮ್ಮನ್ನು ನಾವು ವಾಕ್ಯದಾನಕ್ಕಾಗಿ ಸಿದ್ಧಪಡಿಸಿಕೊಳ್ಳೋಣ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೇಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೇಸು. ನೀರು ಇಲ್ಲದ ಜೀವಿತ ಬರಡು ಭೂಮಿಯೇ, ನೀರು ಇಲ್ಲದ ಹೃದಯ ಮರುಭೂಮಿಯೇ, ನೀನು ಇಲ್ಲದ ಜೀವಿತ ಬರಡು ಭೂಮಿಯೇ, ನೀನು ಇಲ್ಲದ ಹೃದಯ ಮರುಭೂಮಿಯೇ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೇಸು. ಕರ್ತನೆ, ಜೀವವುಳ್ಳ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡುವ ದೇವರೇ, ಈಗಲೂ ಸ್ವಾಮಿ ನಿನ್ನ ವಾಕ್ಯ ಧ್ಯಾನ ಮಾಡಲು ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಕೇಳಲು ಹೇಳಲು ಅಡ್ಡಿ ಮಾಡುವಂಥ ಎಲ್ಲ ಸೈತಾನನ ಭಗ್ನ ಕಾರ್ಯಗಳನ್ನು ನಿನ್ನ ನಾಮದಲ್ಲಿ ಲಯ ಮಾಡ್ತೇವೆ. ಬಾ ಸ್ವಾಮಿ, ನಮ್ಮೆಲ್ಲರ ಸಂಗಡ ಹೃದಯಂಗಮವಾಗಿ ಮಾತನಾಡು. ಕರ್ತನೆ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ಅದು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಹಾಗೂ ನಮ್ಮೆಲ್ಲರಿಗಾಗಿ ಕ್ರೂಜೆ ಮೇಲೆ ಎತ್ತರದಿಂದ ರಕ್ತವನ್ನು ಸುರಿದು ನಮ್ಮೆಲ್ಲರನ್ನು ರಕ್ಷಿಸಿದಂಥ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ತಮ್ಮೆಲ್ಲರಿಗೂ ಬೆಳಗಿನ ಶುಭ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಹಾಗೂ ಈ ಅವಕಾಶವನ್ನು ದಯಪಾಲಿಸಿಕೊಟ್ಟ ತಂದೆಯಾದ ದೇವರಿಗೆ ಮೊಟ್ಟ ಮೊದಲನೇದಾಗಿ ಸ್ತುತಿ ಸ್ತೋತ್ರಗಳನ್ನು, ಮನದಾಳದ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಅದೇ ರೀತಿಯಲ್ಲಿ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ನ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ಎಲ್ಲ ವೀಕ್ಷಕರಿಗೂ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಮೂಲಕ ಲೋಕದ ಕಟ್ಟ ಕಡೆಯವರೆಗೂ ವಾಕ್ಯವನ್ನು ಸಾರುವವರು, ಸಾರಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಕ್ರಿಸ್ತನ ರಾಯಭಾರಿಗಳಾಗುವುದಕ್ಕೆ ಕರೆಯಲ್ಪಟ್ಟ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರುಳ ನಾಮದಲ್ಲಿ ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ಇಂದಿನ ಈ ಬೆಳಗಿನ ಆರಾಧನೆಯಲ್ಲಿ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಪಾರಾಯಣ ಪಾಠದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ಓದುವ ದೇವರ ವಾಕ್ಯವನ್ನ ಆಲಿಸಿರಿ.
ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ನಿಮ್ಮೆಲ್ಲರನ್ನ ತಿರುಗೊಂದಾವರ್ತಿ ನಮ್ಮನ್ನು ರಕ್ಷಿಸುವ, ಪೋಷಿಸುವ, ಪರಾಂಬರಿಸುವ ಹಾಗೂ ನಮ್ಮೆಲ್ಲರಿಗಾಗಿ ಚಿಂತಿಸುವ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ತಿರುಗೊಂದಾವರ್ತಿ ವಂದಿಸ್ತೇನೆ. ನಾವು ಜೀವಿಸುತ್ತಿರುವಂತಹ ಈ ಲೋಕ, ಈ ಸಮಾಜ ಎಲ್ಲವೂ ಒಂದಲ್ಲ ಒಂದು ರೀತಿಯ ಕಳವಳದಿಂದ, ಗಡಿಬಿಡಿಯಿಂದ, ಅವಸರದಿಂದ ಹಾಗೂ ವಿವಿಧ ರೀತಿಯ ಸಮಸ್ಯೆಗಳಿಂದ ಒಳಗೊಂಡಂಥ ಈ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ. ನಮ್ಮ ಸಮಾಜದ ಪ್ರತಿಯೊಂದೊಂದು ಕ್ಷಣಗಳನ್ನು, ಎಚ್ಚರಿಕೆಯ ಗಂಟೆಗಳನ್ನು ನಾವು ಕೇಳುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ, ಎಚ್ಚರವಾಗಿರು, ಎಚ್ಚರವಾಗಿದ್ದುಕೊಂಡು ದೇವರ ಹತ್ತಿರಕ್ಕೆ ಬಾ. ಆತನು ನಿನ್ನನ್ನು ಸಂತೈಸ್ತಾನೆ, ಪರಾಂಬರಿಸ್ತಾನೆ, ನಿನ್ನನ್ನು ಪೋಷಿಸ್ತಾನೆ, ನಿನಗಾಗಿ ಆತನು ಚಿಂತಿಸುವಾತನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ನಮಗಿರುವಂಥ ಪ್ರಶ್ನೆ, ನನ್ನವರು ಯಾರು? ನನ್ನ ಜೊತೆ ನಿಲ್ಲುವವರು ಯಾರು? ನನಗಾಗಿ ಪ್ರಾರ್ಥಿಸುವವರು ಯಾರು? ನನ್ನನ್ನು ಸಂತೈಸುವವರು ಯಾರು? ನನ್ನನ್ನು ಬಲಪಡಿಸುವವರು ಯಾರು? ನನ್ನನ್ನು ಪೋಷಿಸುವವರು ಯಾರು? ನನ್ನನ್ನು ಬಿದ್ದಾಗ ನನ್ನನ್ನು ಕೈ ಹಿಡಿದು ಎತ್ತುವಂಥವರು ಯಾರು ಎಂಬ ಅನೇಕ ಪ್ರಶ್ನೆಗಳ ಮಧ್ಯದಲ್ಲಿಯೂ ಸಹ ನಾವು ಬಿದ್ದು ಹೊಳಲಾಡುತ್ತಿದ್ದೇವೆ. ಇಂತಹ ಪ್ರಶ್ನೆಗಳ ಮಧ್ಯದಲ್ಲಿಯೂ, ಇಂತಹ ಈ ಪ್ರಶ್ನೆಯ ಚೌಕಟ್ಟಿನಲ್ಲಿಯೂ ನಮಗೆ ಇನ್ನೊಂದು ಪ್ರಶ್ನೆ, ಯಾರು ಎಂಬ ಪ್ರಶ್ನೆ ಹಿನ್ನೆಲೆಯಲ್ಲಿ ನನ್ನ ದೇವರು ಯಾರು ಎಂಬ ಅನೇಕ ಪ್ರಶ್ನೆಗಳಲ್ಲಿಯೂ ಸಹ ನಾವು ಎಡುತ್ತೇವೆ. ನನ್ನ ದೇವರನ್ನು ಅನುಭವಿಸಿದಾಗಲೂ, ಆತನನ್ನು ತಿಳುಕೊಂಡಾಗಲೂ ನನ್ನ ದೇವರು ಯಾರು, ನನ್ನನ್ನು ಸಂತೈಸುವವರು ಯಾರು ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತಲೇ ಇದೆ. ಮಾತ್ರವಲ್ಲ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರಿಸ್ತಾನೋ ಅಥವಾ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತದೋ, ದೇವರು ನನ್ನೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾನೋ ಎಂಬ ಅನೇಕ ಪ್ರಶ್ನೆಗಳು ಇಂದು ನಮ್ಮ ಹೃದಯಗಳಲ್ಲಿ ಕಾಡುತ್ತಿವೆ. ದೇವರ ಕಾರ್ಯ, ಆತನ ಇರುವಿಕೆ ಇಲ್ಲದೆ ಹೋಗಿದ್ದರೆ ಈ ದಿನದ ಜೀವಬಾಧ್ಯರ ಪಟ್ಟಿಗಳಲ್ಲಿ ನಮ್ಮ ಹೆಸರುಗಳು ಇರುತ್ತಿರಲಿಲ್ಲ, ಹಾಗೂ ನಾವು ಈ ಬೆಳಕನ್ನ, ಈ ಸುಂದರ ಸೊಬಗನ್ನ ಅನುಭವಿಸದೆ ಎಲ್ಲೋ ಒಂದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿದ್ದೆವು. ಇಂತಹ ಪ್ರಶ್ನೆಗಳ ಮಧ್ಯದಲ್ಲಿಯೂ ಇಂದಿನ ದೇವರ ವಾಕ್ಯ ಹೇಳ್ತದೆ, ಐ ಆಮ್ ವಿತ್ ಯು ಮೈ ಚೈಲ್ಡ್ ಎಂಬುದಾಗಿ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ಓದಿ ಕೇಳಿದಂತಹ ವಾಕ್ಯ ಭಾಗದ ಹಿನ್ನೆಲೆಯಲ್ಲಿ ಧ್ಯಾನ ಮಾಡುವಾಗ ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನು ನಡೆಸ್ತೇನೆ, ನಿನ್ನನ್ನು ಬಲಪಡಿಸ್ತೇನೆ, ನಿನ್ನೊಂದಿಗಿದ್ದೇನೆ, ನಿನ್ನನ್ನು ಕೈ ಹಿಡಿದು ನಡೆಸ್ತೇನೆ ಎಂಬುದಾಗಿ. ಆರಂಭದ 41ನೇ ಅಧ್ಯಾಯದ ಮೇಲ್ಭಾಗದ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಗಮನಿಸುವಂತೆ ಒಬ್ಬ ವ್ಯಕ್ತಿಯ ಹೆಸರು ಬರೆಯಲ್ಪಟ್ಟಿದೆ. ಬೈಬಲ್ ಸೊಸೈಟಿ ಆಫ್ ಇಂಡಿಯಾದವರು ಆ ಅಧ್ಯಯನದ ಸಂಪೂರ್ತಿಯಾಗಿ ಧ್ಯಾನ ಮಾಡಿ ಮೇಲೆ ಒಂದು ಶೀರ್ಷಿಕೆಯನ್ನು ನಮಗೆ ನಿಗದಿಪಡಿಸಿದ್ದನ್ನು ನಾವು ನಮ್ಮ ಸತ್ಯವೇದದಲ್ಲಿ, ಬೈಬಲ್ಗಳಲ್ಲಿ ಗಮನಿಸಬಹುದು. ಕೋರೇಶನ ದಿಗ್ವಿಜಯಕ್ಕೆ ಯೆಹೋವನೇ ಕಾರಣ ಎಂಬುದಾಗಿ. ಹಾಗಾದರೆ ಕೋರೇಶ ಯಾರು? ಈ ವ್ಯಕ್ತಿ? ಯಾಕೆ ಈ ಭಾಗದಲ್ಲಿ ಈತನ ಹೆಸರು ನಮೂದಿಸಲ್ಪಟ್ಟಿದೆ? ಯಾಕೆ ಈ ವ್ಯಕ್ತಿಯ ಹೆಸರು ಮಾತ್ರವೇ ನಮೂದಿಸಲ್ಪಟ್ಟದ್ದು? ದಿಗ್ವಿಜಯಕ್ಕೆ ಕೋರೇಶನೇ ಯಾಕೆ ಕಾರಣ ಎಂಬ
ಈ ಚರಿತ್ರೆಯ ಹಿನ್ನೆಲೆಯನ್ನು ಗಮನಿಸುವಾಗ ಈ ಕೋರೇಶ ಎಂಬ ವ್ಯಕ್ತಿ ಈತ ಒಬ್ಬ ಅನ್ಯಮತಸ್ಥ, ದೇವರನ್ನ ಅರಿಯದೇ ಇರುವಂತ ವ್ಯಕ್ತಿ, ಇಸ್ರಾಯೇಲರೊಂದಿಗೆ ದೇವರನ್ನ ಆರಾಧಿಸದೇ ಇರುವಂತ ವ್ಯಕ್ತಿ, ಇಸ್ರಾಯೇಲರ ದೇವರು ಈತನೇ ಎಂಬುದಾಗಿ ತಿಳುಕೊಂಡದಾಗಿಯೂ ಆತನನ್ನ ಆರಾಧಿಸದೇ ಇದ್ದಂತ ವ್ಯಕ್ತಿ ಈ ಕೋರೇಶ. ಈ ವ್ಯಕ್ತಿಯ ಮೂಲಕ ದೇವರು ತನ್ನ ಜನರನ್ನ, ತಾನು ಆದುಕೊಂಡಂತ ಸ್ವಕೀಯ ಜನರನ್ನ ಈತನ ಮೂಲಕ ಬಿಡಿಸುವುದರ ಮೂಲಕ ಮುಂದೆ ಆತನು ಯಾರು ಎಂಬುದನ್ನ ತೋರ್ಪಡಿಸಲು ಈ ವ್ಯಕ್ತಿಯನ್ನ ಆತನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಈತ ಒಬ್ಬ ದೊಡ್ಡ ಅರಸ, ದೊಡ್ಡ ಸೈನ್ಯವನ್ನ ಹೊಂದಿದಂತ ವ್ಯಕ್ತಿ. ಇಂತಹವುಗಳ ಈತನನ್ನು ಅನೇಕರು ತಿಳಿದಿದ್ದಾಗಲೂ ಆತನು ನಿಜವಾಗಿ ದೇವರಿಂದ ಆರಿಸಲ್ಪಡುವ ಮೂಲಕ, ಅನ್ಯ ವ್ಯಕ್ತಿ ಒಬ್ಬ ಆರಿಸಲ್ಪಡುವುದರ ಮೂಲಕ ತನ್ನ ಜನರನ್ನ ಸಂತೈಸಿದ. ಅದೇ 40ನೇ ಅಧ್ಯಾಯದ ಹಿಂಭಾಗಕ್ಕೆ ಹೋಗುವಾಗ 40ನೇ ಅಧ್ಯಾಯದಲ್ಲಿ ಆರಂಭದ ವಚನದಲ್ಲಿ ಗಮನಿಸುವಂತೆ ದೇವರು ಪ್ರವಾದಿಯ ಮೂಲಕ ಹೇಳುವಂತ ಮಾತು, ನನ್ನ ಜನರನ್ನ ಸಂತೈಸಿರಿ ಸಂತೈಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ಇಸ್ರಾಯೇಲರ ಜನರು ಅವರು ಅನೇಕ ಕಷ್ಟದ ಹಾದಿಗಳಲ್ಲಿ ನಡೆದವರು, ಅನೇಕ ಪ್ರಶ್ನೆಗಳಿಗೆ ಒಳಗಾದವರು, ತಮ್ಮ ಸ್ಥಿತಿಗತಿಗಳಲ್ಲಿ ದೇವರನ್ನ ಅರಿಯುವಲ್ಲಿ ಅನೇಕ ಆವರ್ತಿ ಬಿದ್ದು ಹೋದವರು. ಅಂತ ಸಮಯಗಳಲ್ಲಿ ದೇವರು ಅವರನ್ನು ಎಂದಿಗೂ ಕೈಬಿಡದೆ ಅವರಿಗೆ ಹಿಂಬಲವಾಗಿ, ಮುಂಬಲವಾಗಿ, ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ನಿಂತು ಅವರನ್ನ ಬಲಪಡಿಸಿ ತಾನು ವಾಗ್ದಾನ ಮಾಡಿದಂಥ ದೇಶಕ್ಕೆ ಅವರನ್ನ ಕರೆತಂದು ನಿಲ್ಲಿಸಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯದ ಮುಂಭಾಗದಲ್ಲಿ ನಾವು ಓದುತ್ತಾ ಹೋದಂತೆ ಅವರ ಹಿಂದಿನ ಸ್ಥಿತಿಗತಿಗಳನ್ನ ಅವರು ಒಂದು ಕ್ಷಣ ಮೆಲುಕು ಹಾಕಿ ದೇವರ ಕಾರ್ಯಗಳನ್ನ ಗುರುತಿಸಿಕೊಂಡಿದ್ದಾರೆ. ತಾವು ಬಂದು ನಿಂತಂತ ಈ ಸ್ಥಳಗಳನ್ನು ಗಮನಿಸುವಾಗ ದೇವರು ಅವರೊಂದಿಗೆ ಯಾವ ರೀತಿಯಲ್ಲಿ ಅವರನ್ನ ಹೆಜ್ಜೆ ಹೆಜ್ಜೆಗೂ ಅವರನ್ನ ಕೈ ಹಿಡಿದು ನಡೆಸಿದ, ಯಾವ ರೀತಿಯಲ್ಲಿ ಅವರನ್ನ ಪರಾಂಬರಿಸಿದ, ಯಾವ ರೀತಿಯಾಗಿ ತನ್ನ ಸ್ವಕೀಯ ಜನರನ್ನ ಕೈ ಹಿಡಿದು ನಡೆಸಿದ ಎಂಬುದನ್ನು ನಾವು ಗಮನಿಸಿಕೊಳ್ಬಹುದು. ಇಂದು ಸಹ ಅಂತ ಜನರನ್ನ ದೇವರು ಬಿಡಿಸಿ ತಾನು ವಾಗ್ದಾನ ಮಾಡಿದಂಥ ದೇಶಕ್ಕೆ ತಂದು ನಿಲ್ಲಿಸಿದಾಗಲೂ ಸಹ ಅನೇಕ ಸಮಯಗಳಲ್ಲಿ ಅವರಲ್ಲಿ ಆ ಭಯ, ಕಳವಳ, ಕಸಿವಿಸಿ ಎನ್ನುವಂಥದ್ದು ಅದು ನಿಂತು ಹೋಗಲಿಲ್ಲ. ಪ್ರಿಯರೇ, ಮಾನವನ ಸಹಜ ಗುಣವನ್ನ ನಾವಿಲ್ಲಿ ಗಮನಿಸಬಹುದು. ದೇವರು ನಮ್ಮನ್ನ ಅನೇಕ ಬಂಧನಗಳಿಂದ, ಅನೇಕ ಸಮಸ್ಯೆಗಳಿಂದ, ನೋವಿನಿಂದ, ನರಳಿಕೆಯಿಂದ ನಮ್ಮನ್ನು ಬಿಡಿಸಿದಾಗಲೂ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಕಳವಳ, ಕಸುಬಿಸಿ, ತಡವಡಿಸುವಿಕೆ ಇದ್ದೇ ಇರುವುದನ್ನು ನಾವು ಗಮನಿಸಿಕೊಳ್ಬೋದು. ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಇಂತಹ ಸಮಯಗಳಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದೇನು? ದೇವರು ನಮ್ಮನ್ನ ವಾಕ್ಯದ ಮೂಲಕ ಸಂತೈಸುವ ದೇವರು, ಮಾತುಗಳ ಮೂಲಕ ಸಂತೈಸುವ ದೇವರು, ಇತರ ಸೇವಕರ ಮೂಲಕ ಸಂತೈಸುವ ದೇವರು, ಮಾತನಾಡುವಂಥ ದೇವರು, ಹೆತ್ತ ತಂದೆ ತಾಯಿಗಳಿಂದ, ಸಂಬಂಧಿಕರಿಂದ, ಬಂಧು ಮಿತ್ರರಿಂದ, ಒಡ ಹುಟ್ಟಿದವರಿಂದ ದೇವರು ನಮ್ಮನ್ನ ಒಂದಲ್ಲ ಒಂದು ರೀತಿಯಿಂದ ಸಂತೈಸ್ತಾನೆ, ಆಧರಿಸ್ತಾನೆ, ನಮಗೆ ಬಲ ಕೊಡ್ತಾನೆ. ಅಂಥ ಸಮಯಗಳಲ್ಲಿಯೂ ನಾವು ಅನೇಕ ಆವರ್ತಿ ಬಿದ್ದು ಹೋಗ್ತೇವೆ. ಆದರೆ ಈಗ ನಾವು ಓದಿ ಕೇಳಿದಂಥ ವಾಕ್ಯದ ಹಿನ್ನೆಲೆ ನಮ್ಮನ್ನು ಗಮನಿಸುವಾಗ ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಎಂಥ ಕಷ್ಟಗಳು ಬಂದಾಗಲೂ ಆತ ನಮ್ಮನ್ನು ತೊರೆಯುವುದಿಲ್ಲ. ತನ್ನ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಕಾಯುವಂಥ ದೇವರು, ಅಂಥ ದೇವರು ನಮ್ಮ ಸಂಗಡಿಗಿದ್ದಾನೆ, ನಮ್ಮೊಂದಿಗೆ ಮಾತನಾಡ್ತಾನೆ. ವಾಕ್ಯದ ಮೂಲಕ ನಮ್ಮನ್ನು ಪ್ರತಿನಿತ್ಯವೂ ಪ್ರತಿಯೊಬ್ಬ ಸೇವಕರ ಮೂಲಕ ನಮ್ಮನ್ನು ಎಚ್ಚರಿಸ್ತಾನೆ, ಬಲಗೊಳಿಸ್ತಾನೆ. ಕೋರೇಶರಂಥ ಅನ್ಯ ವ್ಯಕ್ತಿಯ ಮೂಲಕ ತನ್ನ ಜನಸಮೂಹವನ್ನು ಕಾಯ್ದಂತೆ ಇಂದು ಕೂಡ ನಮ್ಮನ್ನು ಕಾಯ್ತಾನೆ. ಕರ್ತನಲ್ಲಿ ಪ್ರಿಯರೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಎಂಬುದಾಗಿ ಹೇಳಿದ್ದಾನೆ.
ಅನೇಕ ನಮ್ಮ ಸ್ಥಿತಿಗತಿಗಳಲ್ಲಿ, ಬಿದ್ದು ಹೋಗುವಂಥ ಸ್ಥಿತಿಗತಿಗಳಲ್ಲಿ, ಕಣ್ಣೀರಿನ ಸಾಗರದಲ್ಲಿ ತೇಲಾಡುವಂಥ ಸ್ಥಿತಿಗಳಲ್ಲಿ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಎಂಬ ಹೇಳುವಂಥ ಮಾತುಗಳಲ್ಲಿ, ಕಷ್ಟ ಬಂತು ನನ್ನನ್ನು ಅಪ್ಪಳಿಸಿಕೊಂಡು ನನ್ನನ್ನು ಬೀಳಿಸಿದೆ ಎಂಬ ಸ್ಥಿತಿಗತಿಗಳಲ್ಲಿ, ಯಾರು ನನ್ನಿಂದ ಈ ಸಮಸ್ಯೆಯಿಂದ ನನ್ನನ್ನು ಬಿಡಿಸುವವರು, ಯಾರು ನನ್ನನ್ನು ಕಣ್ಣೀರನ್ನು ಒರೆಸುವವರು, ಯಾರು ನನ್ನನ್ನು ಈ ಶಾಲೆ ಬಾಧೆ, ಕಷ್ಟ, ರೋಗ, ರುಜಿನೆ, ಈ ಭಯ, ಆತಂಕ, ಕಳವಳ, ಕಸಿವಿಸಿ ಇವುಗಳಿಂದ ಬಿಡಿಸುವವರು ಯಾರು ಎಂಬ ನಮ್ಮ ಅನೇಕ ಪ್ರಶ್ನೆಗಳಿಗೆ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನೊಂದಿಗಿದ್ದೇನೆ, ನಿನ್ನನ್ನು ಬಲಪಡಿಸ್ತೇನೆ, ನಿನ್ನ ಕಣ್ಣೀರನ್ನು ಒರೆಸ್ತೇನೆ, ನಿನ್ನ ಕಷ್ಟದಲ್ಲಿ, ನಿನ್ನ ನೋವಿನಲ್ಲಿ, ನಿನ್ನ ಸಂಕಟದಲ್ಲಿ, ನಿನ್ನ ಭಯದಲ್ಲಿ, ನಿನ್ನ ಇಕ್ಕಟ್ಟಿನ ಸ್ಥಿತಿಗತಿಗಳಲ್ಲಿ ನಿನ್ನನ್ನು ಎಂದಿಗೂ ಕೈಬಿಡದೆ ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ ಹೇಳುವಂಥ ದೇವರ ವಾಕ್ಯ ನಮ್ಮನ್ನು ಇಂದು ಮಾತನಾಡ್ತದೆ. ಪ್ರಿಯರೇ, ಐ ಆಮ್ ವಿತ್ ಯು ಮೈ ಚೈಲ್ಡ್. ಯಾರು ನಮ್ಮನ್ನು ಸಂತೈಸುವರಿಲ್ಲ ಎಂಬುದನ್ನು ಮರೆತು ಬಿಡೋಣ. ಯಾರು ನನ್ನನ್ನು ಕೈ ಹಿಡಿದು ಎತ್ತುತ್ತಾರೆಂಬ ಸ್ಥಿತಿಗತಿಗಳಲ್ಲಿ, ಪ್ರಶ್ನೆಗಳಲ್ಲಿ ಅವೆಲ್ಲವುಗಳನ್ನು ದೂರ ತಳ್ಳಿ ಆತನನ್ನು ದೃಷ್ಟಿಸೋಣ. ದಾನವಾಗಿ ತನ್ನ ಮಗನನ್ನೇ ಕೊಟ್ಟ ದೇವರು ನಮ್ಮನ್ನು ಸಂತೈಸದೇ ಇರುವನೋ? ದಾನವಾಗಿ ಕೊಟ್ಟಂತ ಆತನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಬಿಡಿಸಲ್ಪಟ್ಟಂತ ದೇವರು ನಮ್ಮನ್ನು ರಕ್ಷಿಸದೇ ಇರುವನೋ? ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ಕಾಯುವ ದೇವರು, ಇಸ್ರಾಯೇಲರನ್ನು ಕಾಯುವ ದೇವರು, ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂತ ದೇವರಿಂದ ಆಯಲ್ಪಟ್ಟಂತ ನಾವುಗಳು, ಅಂತ ದೇವರ ಸಮ್ಮುಖದಲ್ಲಿ ಜೀವಿಸುತ್ತಿರುವಂಥ ನಾವುಗಳು ನಮ್ಮ ಭರವಸೆಯನ್ನ, ನಮ್ಮ ನಂಬಿಕೆಯನ್ನ ಮತ್ತೊಂದಾವರ್ತಿ ಪರೀಕ್ಷೆ ಮಾಡಿಕೊಳ್ಳೋಣ. ಕೋಳಿ ತನ್ನ ಮರಿಗಳನ್ನ ಹೇಗೆ ರೆಕ್ಕೆಗಳಲ್ಲಿ ಬಚ್ಚಿಟ್ಟುಕೊಂಡು ಕಾಯ್ತದೋ ಅದೇ ರೀತಿಯಲ್ಲಿ ದೇವರು ಸಹ ನಮ್ಮನ್ನ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡು ಕಾಯುವಾತನಾಗಿದ್ದಾನೆ. ಯೆರೆಮೀಯನ ಪ್ರಲಾಪ 3ನೇ ಅಧ್ಯಾಯ ವಚನ 22ರಿಂದ 23ರಲ್ಲಿ ವಾಕ್ಯ ಭಾಗಗಳನ್ನು ಗಮನಿಸುವಾಗ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗಿ ಬರುತ್ತದೆ, ನಿನ್ನ ಸತ್ಯ ಸಂಧತೆ ದೊಡ್ಡದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಾವು ಈ ದಿನ ಬದುಕುಳಿದಿರುವುದು ಆತನ ಕರುಣೆ, ಆತನ ಕೃಪಾವರಗಳು ಎಂದು ನಿಂತು ಹೋಗವು. ನಿನ್ನೆ ದಿನದಲ್ಲಿ ಇದ್ದಂಥ ಸ್ಥಿತಿ ನಮ್ಮದು ಈ ದಿನಕ್ಕೆ ಯಾವ ರೀತಿಯಾಗಿರ್ತದೋ ನಮಗೆ ಗೊತ್ತಿಲ್ಲ. ದೇವರು ಕ್ಷಣ ಕ್ಷಣಕ್ಕೂ, ನಿಮಿಷ ನಿಮಿಷಕ್ಕೂ ನಮ್ಮೊಂದಿಗೆ ಇದ್ದು ಕೈ ಹಿಡಿದು ನಡೆಸುತ್ತಾನೆ, ನಮ್ಮನ್ನು ಎಚ್ಚರಿಸ್ತಾನೆ, ನಮ್ಮನ್ನು ಬಲಗೊಳಿಸ್ತಾನೆ. ಮಾತ್ರವಲ್ಲದೆ ನಾವು ನಮ್ಮ ಆಲೋಚನೆಗಳಲ್ಲಿ ನಡೆಯದೆ, ನಮ್ಮ ಆಲೋಚನೆಗಳನ್ನು ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ, ಆತನ ಚಿತ್ತಕ್ಕನುಗುಣವಾಗಿ ನಡೆಯುವುದೇ ಆತನ ಉದ್ದೇಶವಾಗಿದೆ, ಆತನ ಆಶೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾವು ಎಂಥ ಸ್ಥಿತಿಗತಿಗಳಲ್ಲಿದ್ದಾಗಲೂ ದೇವರು ನಮ್ಮನ್ನು ತೊರೆಯುವುದಿಲ್ಲ. ಆತ ನಮ್ಮನ್ನು ಬಲಪಡಿಸ್ತಾನೆ, ಆತನ ಕರುಣೆ ಮೂಲಕ ನಮ್ಮನ್ನು ಸಂತೈಸ್ತಾನೆ. ಆತನ ಕೃಪಾವರಗಳಿಂದ ನಮ್ಮ ಆಶೆಗಳನ್ನು ಪೂರ್ತಿಗೊಳಿಸುವಂಥ ದೇವರಾಗಿದ್ದಾನೆ. ಆದ ಕಾರಣ ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ವಚನ 5ರಿಂದ 6ರಲ್ಲಿ ಗಮನಿಸುವಂತೆ, ನಾವು ನಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಟ್ಟು ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಬಾಳಲು, ಬದುಕಲು ಮುಂದಾಗೋಣ. ನಂಬಿಕೆ ಎನ್ನುವಂಥದ್ದು ಕ್ರಿಸ್ತಿಯ ಜೀವನದಲ್ಲಿ, ಕ್ರಿಸ್ತಿಯ ಪಯಣದಲ್ಲಿ ಬಹಳ ಅಮೂಲ್ಯವಾದದ್ದು. ನಮ್ಮ ನಂಬಿಕೆಯನ್ನ ನಾವು ವಾಕ್ಯದ ಮೂಲಕ ದಿನೇ ದಿನೇ ನಮ್ಮನ್ನು ಬಲಪಡಿಸಲು ಅನೇಕ ಸೇವಕರು ನಮ್ಮೊಂದಿಗೆ ಮಾತನಾಡ್ತಾರೆ. ಮಾತ್ರವಲ್ಲ, ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಎಂಬುದಾಗಿ ಹೇಳುವಾಗ ನಮ್ಮ ನಂಬಿಕೆ ಆ ಬಂಡೆಯಂತೆ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಅನೇಕರು ನಮಗಾಗಿ ಪ್ರಯಾಸ ಪಡ್ತಿದ್ದಾರೆ. ನಮ್ಮ ಅನೇಕಾವರ್ತಿ ಈ ಲೋಕದ ಜಂಜಾಟಕ್ಕೆ ಒಳಗಾಗಿ ನಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ತೇವೆ. ಸೆಲ್ಫ್ ಡಿಪೆಂಡೆನ್ಸಿ ಮೇಲೆ ನಾವು ನಿಂತುಕೊಳ್ಳುವುದರ ಮೂಲಕ ಅನೇಕಾವರ್ತಿ ನಾವು ಮುಗ್ಗರಿಸಿ ಬೀಳ್ತೇವೆ.
ಅಂತಹ ಆಲೋಚನೆಗೆ ನಾವು ಒಳಗಾಗದ ಹಾಗೆ ದೇವರತ್ತ ದೃಷ್ಟಿ ನಮ್ಮನ್ನು ಹಾರಿಸೋಣ. ಮಾತ್ರವಲ್ಲ, ಕ್ರಿಸ್ತಿಯ ಜೀವನ, ಕ್ರಿಸ್ತಿಯ ಪಯಣ ಅದು ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ. ಈ ಲೋಕದಲ್ಲಿ ನಾವು ಇಡಲ್ಪಟ್ಟಂತ ಉದ್ದೇಶ ನಾವು ಇತರರಿಗೆ ಸಾಕ್ಷಿಗಳಾಗಿ ಬದುಕುವುದಕ್ಕಾಗಿ. ಇತರರು ನಮ್ಮನ್ನು ಗುರುತಿಸುವಾಗ, ನಮ್ಮನ್ನು ನೋಡುವಾಗ ಇವರು ಕ್ರಿಸ್ತನ ಮಕ್ಕಳು, ಕ್ರಿಸ್ತನಿಂದ ಕರೆಯಲ್ಪಟ್ಟವರು, ಕ್ರಿಸ್ತನಿಂದ ನೇಮಿಸಲ್ಪಟ್ಟವರು ಎಂಬ ಉದ್ದೇಶದಿಂದ ನಮ್ಮನ್ನು ಗುರುತಿಸುವಂತೆ ನಾವು ಆತನ ಚಿತ್ತಕ್ಕಾಗಿ ವಿಧೇಯರಾಗೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳ್ತದೆ, ನಾವು ಮೊದಲು ಯಾವುದಕ್ಕಾಗಿ ತವಕ ಪಡಬೇಕು? ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುತ್ತದೆ ಎಂಬುದಾಗಿ. ಅನೇಕ ಆಶೆಗಳನ್ನು, ಬಯಕೆಗಳನ್ನು ಹೊತ್ತುಕೊಂಡು ನಾವು ಈ ಲೋಕಕ್ಕೆ ಬಂದವರಲ್ಲ, ದೇವರ ಚಿತ್ತಕ್ಕೆ ವಿಧೇಯರಾಗಿ ಬಂದವರು. ನಮ್ಮ ಪ್ರತಿಯೊಂದೊಂದು ಆಶೆಗಳನ್ನು, ಮನದಾಳದ ಬಯಕೆಗಳನ್ನು ಆತನಿಗಾಗಲೇ ತಿಳಿದಿದ್ದಾನೆ. ಪ್ರಿಯರೇ, ಈ ದಿನದಲ್ಲಿ ನಾವು ಇಡಲ್ಪಟ್ಟಂತ ಉದ್ದೇಶ ಪರರನ್ನು ಸಂತೈಸುವುದಕ್ಕಾಗಿ, ಇತರರ ಕಣ್ಣೀರುಗಳನ್ನು ಒರೆಸುವುದಕ್ಕಾಗಿ, ಇತರರ ಕಷ್ಟಗಳಲ್ಲಿ, ದುಃಖದಲ್ಲಿ ಭಾಗಿಯಾಗುವುದಕ್ಕಾಗಿ, ಅಂಥವುಗಳ ಮೂಲಕ ಜೀವವೆಂಬ ಜಯಮಾಲೆಯನ್ನ ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಒಂದು ಕ್ಷಣ ನಮ್ಮ ಜೀವನವನ್ನ ಅವಲೋಕಿಸಿಕೊಳ್ಳೋಣ. ಈ ಲೋಕದಲ್ಲಿ ಆಸ್ತಿಗಳನ್ನು ಸಂಪಾದಿಸುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ, ಐಷಾರಾಮಿ ಜೀವನವನ್ನ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ, ಸಮಾಧಾನದಿಂದ ಕ್ರಿಸ್ತನನ್ನ ಪ್ರಚುರಪಡಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು, ಕ್ರಿಸ್ತನ ಹಿಂಬಾಲಕರಾಗಿ ಕರೆಯಲ್ಪಟ್ಟವರು. ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಿಯರೇ, ಈ ದಿನ ಬಹು ವಿಶೇಷವಾದದ್ದು, ಬಹು ಆಶೀರ್ವಾದಕರವಾದದ್ದು. ಈ ದಿನವನ್ನ ನಾವು ಪ್ರಾರಂಭ ಮಾಡುವ ಮುನ್ನದಲ್ಲಿ ಮುಂದಿನ ಹೆಜ್ಜೆಗಳನ್ನಿಡುವ ನಿರ್ಧಾರಗಳಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ದೇವ, ನೀನು ಕರೆದಂತ ಉದ್ದೇಶ ಯಾವುದು? ನೀನು ಈ ದಿನದಲ್ಲಿ ನಮ್ಮನ್ನು ಇಡಲ್ಪಟ್ಟಂತ ಉದ್ದೇಶ ಯಾವುದು? ನೀನು ನಮ್ಮೊಂದಿಗೆ ಹೆಜ್ಜೆ ಹಾಕು. ಇತರರ ಕಣ್ಣೀರನ್ನು ಒರೆಸುವಲ್ಲಿ ನಮಗೆ ಸಹಾಯಕನಾಗು. ಇತರರಿಗೆ ಸಂತೈಸುವಿಕೆಯಲ್ಲಿ ನಮಗೆ ಬಲ ಕೊಡು. ಇತರರನ್ನು ಆಧರಿಸುವಲ್ಲಿ, ಅವರನ್ನು ಸಮಾಧಾನ ಪಡಿಸುವಲ್ಲಿ ನೀನು ನಮಗೆ ಧೈರ್ಯವನ್ನ, ಬಲವನ್ನ ಕೊಟ್ಟು ಮುಂದೆ ಸಾಗು ಎಂಬುದಾಗಿ ಈ ದಿನದಲ್ಲಿ ಪ್ರಾರ್ಥಿಸೋಣವೇ. ನಮ್ಮ ನಂಬಿಕೆಯನ್ನ ಗಮನಿಸುವಾಗ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುತ್ತಾವೇನೋ, ಕೊಯ್ಯುತ್ತಾವೇನೋ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುತ್ತಾವೇನೋ, ಆದಾಗ್ಲೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅಂತ ನಂಬಿಕೆ ನಮ್ಮದಾಗಬೇಕಾಗಿದೆ. ಹೀಗಾಗುವಂತೆ ದೇವರಲ್ಲಿ ಪ್ರಾರ್ಥಿಸೋಣ, ಆತನಲ್ಲಿ ಭರವಸೆವಿಡೋಣ, ಆತನಲ್ಲಿ ನಂಬಿಕೆಯಿಂದ ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ. ಮುಂದೆ ಇಡುವಂಥ ಪ್ರತಿಯೊಂದೊಂದು ಹೆಜ್ಜೆಗಳಲ್ಲಿ ಗಮನಿಸೋಣ, ದೇವರು ನಮ್ಮ ಹೆಜ್ಜೆಗಳೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾನೆ. ನಮ್ಮ ತಪ್ಪುಗಳಾದರೆ ಅವುಗಳನ್ನು ಕ್ಷಮಿಸಿ, ಒಬ್ಬರನ್ನೊಬ್ಬರನ್ನು ಕ್ಷಮಿಸಿ, ಪ್ರೀತಿಯಿಂದ, ಗೌರವದಿಂದ ಕಾಣೋಣ. ಗಾಡ್ ವಾಕ್ ವಿತ್ ಅಸ್, ಗಾಡ್ ಗೈಡ್ ವಿತ್ ಅಸ್, ಗಾಡ್ ಪ್ರೊಟೆಕ್ಟ್ ವಿತ್ ಅಸ್, ಹಿ ಲವ್ ಅಸ್, ಹಿಸ್ ಕಂಫರ್ಟ್ ಅಸ್. ಅಂತಹ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ, ಆತನ ಚಿತ್ತಕ್ಕೆ ವಿಧೇಯರಾಗಿ ಬಾಳೋಣ. ಹೀಗಾಗುವಂತೆ ದೇವರಾತ್ಮನು ತಾನೇ ನಮಗೆ ಸಹಾಯ ಮಾಡಿ, ಬಲಪಡಿಸಿ, ಸ್ಥಿರಗೊಳಿಸಿ, ಆತನನ್ನ ನಂಬಿಕೆಯಿಂದ, ಭರವಸದಿಂದ ಮುಂದೆ ಹೆಜ್ಜೆ ಇಡೋಣ. ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹೀಗಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮ್ಮನ್ನ, ಈ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸಲಿ, ಧೈರ್ಯಗೊಳಿಸಲಿ. ಆತನ ನಾಮಕ್ಕೆ ನಿತ್ಯ ಕಾಲಕ್ಕೂ ಸ್ತುತಿ, ಸ್ತೋತ್ರ, ಘನಮಾನವನ್ನು ಸಲ್ಲಿಸೋಣ. ಈ ಅವಕಾಶವನ್ನ ಮತ್ತೊಂದು ಆವತ್ತಿ ಕಲ್ಪಿಸಿಕೊಟ್ಟ ತಂದೆಯಾದ ದೇವರಿಗೆ ವಂದಿಸ್ತಾ, ಗಿಲ್ಗಾಲ್ ಸರ್ಕಲ್ ಆಫ್ ಸೋನ್ನ ಎಲ್ಲ ಮುಖ್ಯಸ್ಥರನ್ನ ಪ್ರೀತಿಯಿಂದ, ಗೌರವದಿಂದ ವಂದಿಸ್ತೇನೆ. ಹಾಗೂ ಎಲ್ಲ ವೀಕ್ಷಕರೇ, ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನ ಬಲಪಡಿಸಿ, ಸ್ಥಿರಗೊಳಿಸಿ, ಆತನ ಚಿತ್ತಕ್ಕನುಗುಣವಾಗಿ ನಡೆಯಲಿಕ್ಕಾಗುವಂತೆ ಸಹಾಯ ಮಾಡಲಿ. ಆಮೇನ್. ಹಾಡುವಂತ ಕನ್ನಡ ಸಂಗೀತದಲ್ಲಿ 247ನೇ ಕನ್ನಡ ಸಂಗೀತದ ಆರಂಭದ 2 ನುಡಿಗಳನ್ನು ಹಾಡೋಣ.
ಕನ್ನಡ ಸಂಗೀತದಲ್ಲಿ 247 ಆರಂಭದ 2 ನುಡಿಗಳನ್ನು ಮಾತ್ರ ಹಾಡೋಣ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ, ಇನ್ನು ಕೇವಲ ನಿನ್ನ ನ್ಯೋನ್ಯಕ್ಕೆ ಸೇರೋದೆನ್ನ ಕೋರಿಕೆ. ಎಳೆ ನನ್ನ ಪ್ರಿಯ ಕರ್ತನೆ, ನಿನ್ನ ಕ್ರೂಚೆ ಕಂಬಕ್ಕೆ, ಎಳೆ ನನ್ನ ಪ್ರಿಯ ಕರ್ತನೆ, ನಿನ್ನ ತೀವಿ ದೆದೆಗೆ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ, ಇನ್ನು ಕೇವಲ ನಿನ್ನ ನ್ಯೋನ್ಯಕ್ಕೆ ಸೇರೋದೆನ್ನ ಕೋರಿಕೆ. ಏಳೆ ನಾನೇಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಏಳೆ ನಾನೇಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆದೆಗೆ. ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆ ನಾನು. ದಯಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನನ್ನದು. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಚೆ ಕಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆದೆಗೆ. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಪ್ರಭು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಒಂದೇ ಮನಸ್ಸಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವುಗಳೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯುಳ್ಳ ಪರಿಶುದ್ಧಾತ್ಮ ದೇವನ ಐಕ್ಯತೆ, ಅನ್ಯೂನತೆ, ಸಹವಾಸ ನಡೆಸುವಿಕೆ ನಿತ್ಯ ಕಾಲಕ್ಕೂ ನಮ್ಮೆಲ್ಲರೊಟ್ಟಿಗೂ ಹಾಗೂ ಮುಂದಿನ ನಮ್ಮೆಲ್ಲ ದಿನಗಳೊಟ್ಟಿಗೂ ನೆಲೆಯಾಗಿರಲಿ. ಆಮೇನ್. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.